ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಯೋಗಿ ಆದಿತ್ಯನಾಥ್ ಒಬ್ಬ ಸಾಮಾನ್ಯ ಕಳ್ಳ, ಕಾಮನ್ ಥಗ್ ಅಂತ ಯೋಗಿ ಬಗ್ಗೆ ಹೇಳಿದ್ದಾರಂತೆ ರಾಹುಲ್ ಗಾಂಧಿ. ಅಂತೆ ಕಂತೆಲ್ಲೇ ಇದೆ ಇದೆಲ್ಲ. ಸಭೆಯಲ್ಲಿ ಭಾಗಿಯಾಗಿದ್ದವರಲ್ಲಿ ಒಬ್ಬರಿಂದ ಮಾಹಿತಿಯನ್ನು ಕೊಡಲಾಗಿದೆ, ಹಿಂಗಂದ್ರು ಅಂತ. ಅಂತೆ ಕಂತೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಯಾವುದೇ ವಿಡಿಯೋ ಇಲ್ಲ, ಏನೂ ಇಲ್ಲ, ಸಾಕ್ಷ್ಯಾಧಾರಗಳಿಲ್ಲ. ಒಬ್ಬ ವ್ಯಕ್ತಿ ಕೊಟ್ಟಂತ ಮಾಹಿತಿಯನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಕೇಸರಿ ವಸ್ತ್ರ ಧರಿಸಿದವರೆಲ್ಲ ಧಾರ್ಮಿಕ ನಾಯಕರಲ್ಲ. ಯಾವ ಧರ್ಮವೂ ದ್ವೇಷದ ಬಗ್ಗೆ ಹೇಳಲ್ಲ. UP CM ಯೋಗಿ ಧಾರ್ಮಿಕ ನಾಯಕರಲ್ಲ ಅಂತ ಹೇಳಿದ್ರಂತೆ ರಾಹುಲ್ ಗಾಂಧಿ. ರಾಜಕೀಯ ನಾಯಕರು, ಒಂದು ಪಕ್ಷಕ್ಕೆ ಸೀಮಿತರಾಗಿರುವಂಥವರು, ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿ ಅಧರ್ಮ ಮಾಡ್ತಾ ಇದೆ ಅಂತ ಹೇಳಿದ್ರಂತೆ ರಾಹುಲ್. ಅದು ರಾಜಕೀಯ ಸ್ಟೇಟ್ಮೆಂಟ್, ಬಿಜೆಪಿ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಿಜೆಪಿಯವರು ಹೇಳ್ತಾ ಇರ್ತಾರೆ ಕಾಂಗ್ರೆಸ್ ಮೇಲೆ. ಸ್ವರಾಜ್ ಇಂಡಿಯಾ ಆಯೋಜನೆ ಮಾಡಿದಂಥ ಸಭೆಯಲ್ಲಿ ಚರ್ಚೆ ಆಯ್ತಂತೆ. ಯೋಗೇಂದ್ರ ಯಾದವ್ ಆಯೋಜಿಸಿದ್ದಂಥ ಸಭೆ ಇದು. ಯೋಗೇಂದ್ರ ಯಾದವ್ ಆಪ್ನಲ್ಲಿ ಇದ್ದಂಥವ್ರು ಫಸ್ಟ್. ಅದನ್ಮೇಲೆ ಅವರೇ ಒಂದು ಸಪ್ರೇಟ್ ಆದಂತಹ ಒಂದು ಸ್ವರಾಜ್ ಇಂಡಿಯಾ ಅನ್ನುವಂಥದ್ದನ್ನು ಕಟ್ಕೊಂಡಿದ್ದಾರೆ. ಅವರ ಒಂದು ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅಂತ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಹೇಳಿದ್ದಾರೆ. ಯಾವುದೇ ವಿಡಿಯೋ ಇಲ್ಲ, ಅಂತೆ ಕಂತೆಯ ಸ್ಟೇಟ್ಮೆಂಟ್ ಇದು. ಹಂಗಂದ್ರಂತೆ, ಹಿಂಗಂದ್ರಂತೆ, ಹಂಗ್ ಬೈದ್ರಂತೆ, ಹಿಂಗ್ ಬೈದ್ರಂತೆ ಅಂತ. ಇದನ್ನ ಎಷ್ಟರ ಮಟ್ಟಿಗೆ ನಂಬಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಬಟ್ ಈ ಸ್ಟೇಟ್ಮೆಂಟ್ ಈ ರೀತಿಯಾಗಿ ಬಂದಿದೆ ಅನ್ನುವಂಥ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇದಕ್ಕೆ ರಾಹುಲ್ ಗಾಂಧಿ ಅವರೇ ಉತ್ತರವನ್ನ ಕೊಡ್ಲಿದ್ದಾರೆ. ಈಗ ಏನ್ ಚರ್ಚೆ ಆದ್ರೂ ಅಂತೆ ಕಂತೆ ಬಗ್ಗೆನೇ ಚರ್ಚೆ ಆಗ್ಬೇಕಷ್ಟೇ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ರಾಘವೇಂದ್ರ ಗುಡಿ, ಅಂತೆ ಕಂತೆಯ ವಿಚಾರ ಇದು. ಯಾರೋ ಒಬ್ಬ ವ್ಯಕ್ತಿ ಬಂದು ಏನೋ ಹೇಳಿದ್ರು ರಾಹುಲ್ ಗಾಂಧಿ ಅಂತ ಹೇಳಿರುವಂಥದ್ದು. ಏನು ಹೇಳಿರೋದು ಆ ವ್ಯಕ್ತಿ? ಗೋರಖ್ಪುರ್ ಮಠದ ಮಹಾಂತರಾಗಿರ್ತಕ್ಕಂಥವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು ಯೋಗಿ ಆದಿತ್ಯನಾಥ್. ಖಂಡಿತವಾಗಿ ಅವರು ಮೈ ಮೇಲೆ ಕೇಸರಿಯನ್ನ ಧರಿಸ್ತಾರೆ, ಕಿವಿಯಲ್ಲಿ ಕುಂಡಲಗಳನ್ನು ಹಾಕಿಕೊಂಡಿದ್ದಾರೆ. ಅದು ಅವರ ಧಾರ್ಮಿಕ ನಂಬಿಕೆ. ಆದರೆ ರಾಜಕೀಯವಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಮಾತು ಕತೆಗಳಿದಾವಲ್ಲ, ಅದು ಉತ್ತರ ಪ್ರದೇಶದ ಲೋಕಲ್ ಯಾವ ರೀತಿಯಾದ ಡೈಲೆಕ್ಟ್ ಇರುತ್ತೆ ಆ ರೀತಿಯಾಗಿ ಮಾತುಗಳನ್ನು ಅವರು ಆಡೋದನ್ನ ಕೂಡ ಎಲ್ಲರೂ ಕೇಳಿದ್ದಾರೆ. ಸಾಕಷ್ಟು ಬಾರಿ ವಿವಾದಕ್ಕೂ ಕೂಡ ಅದು ಕಾರಣ ಆಗಿದ್ದಿದೆ. ಆದರೆ ರಾಹುಲ್ ಗಾಂಧಿ AICCಯ ಮಾಜಿ ಅಧ್ಯಕ್ಷರಾಗಿದ್ದಂಥವರು ಈಗ ತಾನೇ ಭಾರತ್ ಜೋಡೋ ಯಾತ್ರೆ ಅಂತ ಕೇರಳದಿಂದ ಕಾಶ್ಮೀರದವರೆಗೆ ಪಾದಯಾತ್ರೆಯನ್ನ ಮಾಡಿದಂಥವ್ರು, ಸಾಕಷ್ಟು ಜನರನ್ನ ಭೇಟಿಯಾದಂಥವ್ರು. ಅದರಲ್ಲೂ ಕೂಡ ಭಾರತ ಮಾತೆಯ ಒಂದು ಮಣ್ಣು ಸ್ಪರ್ಶಿಸುತ್ತೆ ನನ್ನ ಕಾಲಿಗೆ ಅಂತೇಳಿ ನಾನು ಚಪ್ಪಲಿಯನ್ನ ಧರಿಸ್ತೀನಿ ಅಂತ ಹೇಳಿದಂತ ಜಾರ್ಜ್ ಪನ್ನಯ್ಯ ಅಂತಕ್ಕಂಥ ವಿವಾದಾತ್ಮಕವಾಗಿರ್ತಕ್ಕಂಥ ಒಬ್ಬ ಪ್ರೀಸ್ಟನ್ನ ಕೂಡ ಅವರು ಭೇಟಿಯಾಗಿರ್ತಾರೆ. ಯಾಕಂದ್ರೆ ಇದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಪ್ರೇಮವನ್ನು ಹಂಚಬೇಕು ಅಂತ. ಆದ್ರೆ ಅದೇ ರಾಹುಲ್ ಗಾಂಧಿ ಕ್ಲೋಸ್ಡ್ ಡೋರ್ ಮೀಟಿಂಗ್ ನಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಬ್ಬ ಧಾರ್ಮಿಕ ವ್ಯಕ್ತಿ ಅಲ್ಲ, ಬದಲಾಗಿ ಆತ ಒಬ್ಬ ಕಳ್ಳ ಅಥವಾ ಒಬ್ಬ ಗುಂಡ ಅಂತೇಳಿ ಮಾತನ್ನ ಬಳಸಿದ್ದಾರಾ ಅಥವಾ ಆ ರೀತಿಯಾಗಿ ಬಳಸಿದ್ದೇ ನಿಜ ಆಗಿದ್ರೆ ಇದು ಎಷ್ಟು ಸರಿ ಅನ್ನೋತಕ್ಕಂಥ ಚರ್ಚೆಗಳು ಈಗ ಶುರುವಾಗಿದ್ದಾವೆ. ಯಾಕಂದ್ರೆ ಈ ಭಾರತ್ ಜೋಡೋ ಯಾತ್ರೆ ಬಳಿಕ ಏನಾಗ್ತಾ ಇತ್ತು ಅಂತ ನೋಡೋದಾದ್ರೆ, ಆ ಯಾತ್ರೆಗೆ ಸಾಕಷ್ಟು ಜನರ ಒಂದು ಸಹಾಯ ಇತ್ತು. ಅದರಲ್ಲೂ ಕೂಡ ಯೋಗೇಂದ್ರ ಯಾದವ್ ಇರಬಹುದು, ಈ ರೀತಿಯಾಗಿರ್ತ ಪ್ರಶಾಂತ್ ಭೂಷಣ್ ಇರಬಹುದು, ಈ ರೀತಿಯಾಗಿರ್ತಕ್ಕಂಥ ಸಿವಿಲ್ ಸೊಸೈಟಿಯಿಂದನೂ ಕೂಡ ಸಾಕಷ್ಟು ಬೆಂಬಲ ವ್ಯಕ್ತವಾಗಿತ್ತು. ಅವರ ಜೊತೆಯಲ್ಲಿ ಹೆಜ್ಜೆಯನ್ನ ಕೂಡ ಹಾಕಿದ್ರು. ಆ ಒಂದು ಅಭಿನಂದನೆಗೋಸ್ಕರ ನಿನ್ನೆ ದೆಹಲಿಯಲ್ಲಿ ಕಾರ್ಯಕ್ರಮವೊಂದು ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೀಗೆ ಹೇಳಿದ್ದಾರೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾಕಷ್ಟು ರಾಷ್ಟ್ರೀಯ ಮಾಧ್ಯಮಗಳಿರ್ಬೋದು ಅಥವಾ ಬೇರೆ ಬೇರೆ ಭಾಷೆಯ ಮಾಧ್ಯಮಗಳಿರ್ಬೋದು, ಪ್ರತಿಯೊಂದು ಕಡೆಯಲ್ಲೂ ಕೂಡ ರಾಹುಲ್ ಗಾಂಧಿ ಹೀಗೆ ಹೇಳಿದ್ದಾರೆ ಅಂತೇಳಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕೂಡ ಇದು ಕಾರಣ ಆಗಿದೆ. ಆದ್ರೆ ರಾಹುಲ್ ಗಾಂಧಿ ನಿಜಕ್ಕೂ ಹೀಗೆ ಹೇಳಿದ್ರಾ ಅಥವಾ ಅವ್ರು ಹೇಳಿದಕ್ಕೆ ಸಾಕ್ಷಿ ಆದ್ರೆ ಏನಾದ್ರೂ ಇದೆಯಾ ಅಂದ್ರೆ, ಯಾವುದೇ ವಿಡಿಯೋ ಆಗಲಿ ಅದರ ಬಗ್ಗೆ ಅಥವಾ ಅದರ ಬಗ್ಗೆ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂಥವ್ರು ತಮ್ಮ ಹೆಸರನ್ನ ಹೇಳಿಕೊಂಡು, ಹೌದ್ರಿ ನಾನು ಆ ಕಾರ್ಯಕ್ರಮದಲ್ಲಿ ಇದ್ದೆ, ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿದ್ದಾರೆ, ಅದರಲ್ಲಿ ತಪ್ಪೇನೋ, ಅದು ಅವರ ಅಭಿಪ್ರಾಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಏನಾದ್ರೂ ನಿಮಗೆ ಇಷ್ಟ ಇಲ್ಲದೆ ಇದ್ರೆ ನೀವು ಅದಕ್ಕೆ ಒಂದು ಪ್ರತಿಯಾಗಿರ್ತಕ್ಕಂಥ ಮಾತುಗಳನ್ನಾಡಿ ಅಥವಾ ಅದಕ್ಕೆ ಉತ್ತರವನ್ನ ನೀವು ಕೊಡಿ ಅಂತೇಳಿ ಸ್ಪಷ್ಟವಾಗಿ ಬಂದು ಹೇಳಬಹುದಿತ್ತು. ಆದ್ರೆ ಆ ರೀತಿ ಯಾರೂ ಕೂಡ ಇಲ್ಲಿವರೆಗೂ ಹೇಳಿಲ್ಲ. ಇನ್ನು ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಂದ್ರೆ ಇಲ್ಲಿ ಅವರು ಹೇಳಿದ್ದಾರಾ ಹೇಳಿಲ್ಲ. ರಾಘವೇಂದ್ರ ಗುಡಿ, ನಮ್ಮ ಜೊತೆ ಬಿಜೆಪಿ MLC ಆಗಿರುವಂತ ರವಿಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ. UP CM ಯೋಗಿ ಆದಿತ್ಯನಾಥ್ ಧಾರ್ಮಿಕ ನಾಯಕರಲ್ಲ, ಬಿಜೆಪಿ ಅಧರ್ಮ ಮಾಡ್ತಾ ಇದೆ, ಕೇಸರಿ ವಸ್ತ್ರ ಧರಿಸಿದವರೆಲ್ಲ ಧಾರ್ಮಿಕ ನಾಯಕರಲ್ಲ, ಯಾವ ಧರ್ಮವೂ ದ್ವೇಷದ ಬಗ್ಗೆ ಹೇಳಲ್ಲ, ಅದರ ಜೊತೆಗೆ ಮೇನ್ ಆಗಿ ಯೋಗಿ ಆದಿತ್ಯನಾಥ್ ಒಬ್ಬ ಗೂಂಡ ಅಂತ ಹೇಳಿದ್ದಾರೆ ಅಂತ ಒಂದು ಸಭೆಯಲ್ಲಿ ಒಬ್ಬ ವ್ಯಕ್ತಿ ಆ ಸಭೆಯಲ್ಲಿ ಭಾಗಿಯಾಗಿದ್ದಂಥವ್ರು ಹೇಳ್ತಾ ಇರುವಂಥದ್ದು ಸಾಕಷ್ಟು ಚರ್ಚೆಗೀಡು ಮಾಡಿದೆ, ನಿಮಗೂ ಕೂಡ ಗೊತ್ತಿದೆ. ಏನು ಹೇಳಿಕ್ ಬಯಸ್ತೀರಾ ಇದಕ್ಕೆ? ಸರ್, ಅವರು
ಗುಂಡ ಅಂತ ಕರೆದಿದ್ರೆ, ನಿಜಕ್ಕೂ ಗುಂಡ ಅಂತ ಅವ್ರು ಕರೆದಿದ್ರೆ, ನಾನು ಆಕ್ಚುಲಿ ನಾನು ಕೇಳಿಸ್ಕೊಂಡಿಲ್ಲ, ನೋಡಿಲ್ಲ ಏನ್ ಮಾತಾಡಿದ್ದಾರೆ ಅಂತ ಹೇಳಿ. ಹಾ ಅಂತ ಆದ್ರೆ ಅಕಸ್ಮಾತ್ ಹಂಗ್ ಕರೆದಿದ್ದೇ ಆದ್ರೆ ಕಾಂಗ್ರೆಸ್ಗೆ ಮತಿ ಇಲ್ಲದೆ ಇರ್ತಕ್ಕಂತ ಪಾರ್ಟಿ ಆಗಿದೆ, ಬುದ್ಧಿ ಭ್ರಮಣಿಯಾಗಿದೆ ರಾಹುಲ್ ಗಾಂಧಿದು. he don't know about ಹಿಂದುತ್ವ ಅಂಡ್ ಸ್ವಾಮೀಜಿ, ಸಂತ್, ಋಷಿಗಳ ಬಗ್ಗೆ, ಸಂತರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ, ಮಠ ಮಂದಿರಗಳ ಬಗ್ಗೆ ಲವಲೇಶವೂ ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಅಜ್ಞಾನಿ ಅಂತ ಹೇಳೋದಕ್ ಬಯಸ್ತೇನೆ ರಾಹುಲ್ ಗಾಂಧಿಗೆ. ಈ ದೇಶದ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲ ಅವರಿಗೆ. ಹಿಂದುತ್ವದ ಬಗ್ಗೆ ಬಿಡಿ, ಮಠಗಳ ಬಗ್ಗೆ ಬಿಡಿ, ಅವ್ರ ಕೇರಳದಲ್ಲಿ ತಮಿಳ್ನಾಡಿನಿಂದ ಕನ್ಯಾಕುಮಾರಿಯಿಂದ ದಾಟಿ ಮುಂದೆ ಬಂದ ಮೇಲೆ ಒಂದು ಚರ್ಚ್ಗೆ ಹೋದಂತ ಸಂದರ್ಭದಲ್ಲಿ ಹಿಂದುತ್ವದ ಬಗ್ಗೆ ಏನೇನೋ ಒಬ್ಬರು ಚರ್ಚ್ ಪಾದ್ರಿ ಮಾತಾಡದಂತ ಸಂದರ್ಭದಲ್ಲಿ ಸುಮ್ಮನೆ ಬೆಪ್ಪನಂತ ಕೂತ್ಕೊಂಡಿದ್ರು ಇವ್ರು ರಾಹುಲ್ ಗಾಂಧಿ. ಏನೇನು ಕೂಡ ABCD ಗೊತ್ತಿಲ್ಲ ಸ್ವಾಮೀಜಿಗಳ ಬಗ್ಗೆ, ಸಂತರ ಬಗ್ಗೆ, ಋಷಿಗಳ ಬಗ್ಗೆ. ಯೋಗಿ ಆದಿತ್ಯನಾಥ್ ನಮ್ ದೇಶದ ಒಬ್ಬ ಮಹಾ ಸನ್ಯಾಸಿಗಳಲ್ಲಿ, ಸಂತರಲ್ಲಿ ಒಬ್ರು. ನಿಸ್ವಾರ್ಥದಿಂದ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಠದಿಂದ ಬಂದಿರತಕ್ಕಂತ ಒಂದು ಏನೇನು ಸಂಸ್ಕಾರಗಳಿದ ಎಲ್ಲ ಸಂಸ್ಕಾರಗಳನ್ನ ದಾಟಿ ಬಂದಿರತಕ್ಕಂತ ಇಷ್ಟೊಂದು ಗೌರವ ಇದೆ ಉತ್ತರ ಪ್ರದೇಶದಲ್ಲಿ, ಇಡೀ ದೇಶದಲ್ಲಿ ಯೋಗಿ ಆದಿತ್ಯನಾಥ್. ಅವ್ರೇನಾರು ಈ ತರ ಗುಂಡ ಅಂತ ಕರೆದಿದ್ರೆ ಬಹಳ ದೊಡ್ಡ ಪ್ರತಿಭಟನೆಯನ್ನ ರಾಹುಲ್ ಗಾಂಧಿ ಎದುರಿಸಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡೋದಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಕೆಲವೊಂದು ಬಾರಿ ಕೆಲವೊಬ್ಬರ ಬಗ್ಗೆ ಕೆಲವೊಂದು ಹೇಳಿಕೆಗಳನ್ನ ತಿರುಚುವಂತ ಕೆಲಸನೂ ಕೂಡ ಆಗಿರುತ್ತೆ. ಐ ಡೋಂಟ್ ನೋ ಏನಾಗಿದೆ ಅಂತ ಈ ವಿಚಾರದಲ್ಲಿ. ಬಟ್ ಆ ವ್ಯಕ್ತಿ ಹಂಗೆ ಹೇಳಿದ್ರಲ್ಲಿ ತಪ್ಪೇನಿದೆ, ಅವ್ರು ಹೇಳಿದ್ದಾರೆ, ಅಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿರೋದಿದು. ಅಲ್ಲ, ನಾನು ಕೇಳ್ಕೊಂಡಿಲ್ಲ, ಹಂಗ ಹೇಳಿದ್ದೆ ಆದ್ರೆ ಖಂಡಿತ ಅವ್ರ ಕ್ಷಮೆಯನ್ನ ಕೇಳ್ಬೇಕು ದೇಶದ ಎದುರುಗಡೆ. ಈಗ ಅವರೇ ಮೇನ್ ಆಗಿ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ಈ ಹಿಂದೆನೂ ಕೂಡ ದಿನೇಶ್ ಗುಂಡೂರಾವ್ ಮಾತಾಡಿದ್ರು, ಅವ್ರ ಕ್ಷಮೆಯನ್ನ ಕೇಳಿದ್ರು. ಹೌದು. ಸೊ ಇದು ಮಾತಾಡಿದ್ರೆ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ, ಮಾತಾಡಿದ್ರೆ ಅಕಸ್ಮಾತ್ ಇದೇ ಆಗಿದ್ರೆ ಅನ್ನೋದಾಗಿದ್ರೆ ರಾಹುಲ್ ಗಾಂಧಿ ಅವರೇ ಇದಕ್ಕೆ ಸ್ಪಷ್ಟನೆಯನ್ನ ಕೊಡ್ಬೇಕು. ಇಲ್ಲಾಂದ್ರೆ ಇನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ, ಚರ್ಚೆಗೆ ಒಂದು ರೀಸನ್ ಸಿಕ್ಕಂತ ಆಗುತ್ತೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇದ್ದೀರಾ, ಇದು ಅಂತೆ ಕಂತೆಯ ವಿಚಾರ. ಹೇಳ್ತಾ ಇದ್ದೀನಲ್ಲ, ಯಾವುದಕ್ಕೂ ಇದಕ್ಕಂತೂ ಸಾಕ್ಷ್ಯ ಇಲ್ಲ. ಒಬ್ಬ ವ್ಯಕ್ತಿ ಹೇಳಿದಂತ ಹೇಳಿಕೆಯನ್ನ ತಿರ್ಚಿರ್ಬೋದು, ಅಲ್ಲಿ ಆಗಿರೋದೇ ಒಂದು ಚರ್ಚೆ ಆಗಿರ್ಬೋದು, ಹೊರಗೆ ಬಂದು ಹೇಳಿರುವಂಥದ್ದೇ ಮತ್ತೊಂದು ಆಗಿರ್ಬೋದು, ಗೊತ್ತಿಲ್ಲ ಏನಾಗಿದೆ ಅಂತ. ಬಟ್ ರಾಹುಲ್ ಗಾಂಧಿ ಅವರು ಇದಕ್ಕೊಂದು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ಇಲ್ಲ ಅಂದ್ರೆ ಸ್ಪಷ್ಟನೆಯ ಕೊಡುವವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುತ್ತೆ. ಇದು ಸಾಕಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಹೋಗುತ್ತೆ ರಾಹುಲ್ ಗಾಂಧಿ ಅವರಿಗೆ. ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಅಕಸ್ಮಾತ್ ಇದಕ್ಕೆ ರಾಹುಲ್ ಗಾಂಧಿ ಅವರು ಉತ್ತರವನ್ನ ಕೊಡದೆ ಹೋದ್ರೆ ಒಪ್ಕೊಂಡಂತೆ ಆಗುತ್ತೆ ಅವರ ಸ್ಟೇಟ್ಮೆಂಟ್ ಅನ್ನ. ಸೊ ಹೀಗಾಗಿ ರಾಹುಲ್ ಗಾಂಧಿ ಅವರು ಇದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಯಾಕಂದ್ರೆ ರಾಜಕೀಯವಾಗಿ ಮಾತನಾಡುವಂಥದ್ದು ಬೇರೆ, ಆದ್ರೆ ಈ ರೀತಿಯಾಗಿ ಮಾತನಾಡುವಂಥದ್ದು ಬೇರೆ, ರಾಜಕೀಯ ಗೂಂಡ ಅಂತೆಲ್ಲ ಹೇಳುವಂಥದ್ದು. ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ರಾಜಕೀಯದಲ್ಲಿ ಬ್ರಾಹ್ಮಣ ಹೇಳಿಕೆ ವಾರ್ ವಿವಾದವಾಗ್ತಾ ಇದ್ದಂತೆ ತೇಪೆ ಹಚ್ಚಲಿಕ್ಕೆ ಮುಂದಾದ್ರ ದಳಪತಿಗಳು ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬ್ರಾಹ್ಮಣರ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ DC ತಮ್ಮಣ್ಣ. ಕುಮಾರಸ್ವಾಮಿ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಗೊತ್ತಿಲ್ಲ, ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ವೇ ಅಲ್ಲ. ತಮ್ಮಣ್ಣ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಜಾತಿ ವಿಚಾರ ಬಂದಾಗ ಮಾತು ಕಡಿಮೆ ಮಾತನಾಡಬೇಕು. ಬ್ರಾಹ್ಮಣ ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ, ಬ್ರಾಹ್ಮಣ ಜಾತಿಯೇ ಬೇರೆ, ಬ್ರಾಹ್ಮಣತ್ವವೇ ಬೇರೆ. ಮಂಡ್ಯದ ಮದ್ದೂರಿನಲ್ಲಿ JDSನ ಶಾಸಕರಾಗಿರುವಂಥ DC ತಮ್ಮಣ್ಣ ಅವರ ಹೇಳಿಕೆ ಇದು. ಅವರು ಯಾವ ಇದರಲ್ಲಿ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ನಾನಂತೂ ಬ್ರಾಹ್ಮಣರ ವಿರೋಧಿ ಅಲ್ಲ. ಬ್ರಾಹ್ಮಣನ ಸಂಸ್ಕೃತಿಯನ್ನು ನಾನು ಭಾಳ ಇಷ್ಟಪಡುವಂಥವನು. ಅದರಿಂದ ಯಾಕೆಂದರೆ ಸುಸಂಸ್ಕೃತರು ಈ ದೇಶದಲ್ಲಿ ಒಂದು ಏನಾದ್ರೂ ಸಂಸ್ಕೃತಿ ಮತ್ತು ಸಂಸ್ಕಾರ ಇದೆಲ್ಲವನ್ನು ಈ ದೇಶಕ್ಕೆ ಕೊಟ್ಟಿದ್ರೆ ಆ ಹಿಂದಿನ ತಲೆಮಾರಿನಿಂದ ಬಂದಂಥವರೇ ಕೊಟ್ಟಿರ್ತಕ್ಕಂಥವ್ರು. ನಮ್ಮ ಋಷಿಮುನಿಗಳು ಎಲ್ಲ ಕೊಟ್ಟಿದ್ದಾರೆ. ಬ್ರಾಹ್ಮಣ ಅಂದರೆ ಒಂದು ಜಾತಿಗೆ ಸೀಮಿತ ಅಲ್ಲ. ಯಾರು
ಬ್ರಾಹ್ಮಣತ್ವವನ್ನು ನಿಜವಾಗಿ ಪಾಲಿಸಿದವರು ಅವರು ಬ್ರಾಹ್ಮಣರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬ್ರಾಹ್ಮಣರಲ್ಲ ಏನು ಸ್ವಾಮಿ. ಅದರಿಂದ ಜಾತಿ ಮೇಲೆ ಹೋಗೋದಿಲ್ಲ. ಬ್ರಾಹ್ಮಣತ್ವ ಅನ್ನೋದೇ ಬೇರೆ, ಜಾತಿನೇ ಬೇರೆ. ಬ್ರಾಹ್ಮಣ ಜಾತಿನೇ ಬೇರೆ, ಬ್ರಾಹ್ಮಣತ್ವನೇ ಬೇರೆ. ಅದು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ನಾವು ಅದನ್ನು ಮಾತಾಡ ಭೂಕಂಪದಿಂದ ನರಳ್ತಾ ಇರುವಂತ ಟರ್ಕಿಗೆ ಭಾರತ ನೆರವನ್ನ ಕೊಡ್ತಾ ಇದೆ. ಭಾರತದ ಒಂದು ತಂಡ ಭೂಕಂಪ ಪೀಡಿತ ಟರ್ಕಿಗೆ ತಲುಪಿರುವಂಥದ್ದು. NDRF ಟೀಮ್ ಡಾಗ್ ಸ್ಕ್ವಾಡ್ ಈಗ ಆಲ್ರೆಡಿ ಟರ್ಕಿಯನ್ನ ತಲುಪಿದೆ. ಅಲ್ಲಿ ಸ್ಮಶಾನದ ರೀತಿ ಆಗ್ಬಿಟ್ಟಿದೆ, ಸಿಟಿಗಳು ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ನರಕ ಸದೃಶ್ಯದ ರೀತಿಯಲ್ಲಿದೆ ಟರ್ಕಿ ಸಿರಿಯಾ ಎಲ್ಲ. ತುರ್ತು ಆರೋಗ್ಯ ಸಲಕರಣೆಯ ಜೊತೆಗೆ ತೆರಳಿರುವಂಥದ್ದು NDRF ತಂಡ. ಅವಶೇಷಗಳಲ್ಲಿ ಸಿಲುಕಿರುವಂಥ ಜನರ ರಕ್ಷಣೆಗೆ NDRF ಅಲ್ಲಿ ಸಹಾಯ ಹಸ್ತವನ್ನು ಚಾಚುತ್ತೆ. ಅವರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾರೆ. ವಾಯುಸೇನೆಯ C-17 ವಿಮಾನದ ಮೂಲಕ ಟರ್ಕಿಗೆ ಹೋಗಿರುವಂಥದ್ದು. ಟರ್ಕಿ ಭೂಕಂಪದಿಂದಾಗಿ ಮೋದಿ ಭಾವುಕರಾಗಿ ಮಾತನಾಡಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಬಗ್ಗೆ ಮಾತನಾಡುತ್ತಾ ಪ್ರಧಾನಿ ಭಾವುಕರಾದರು. ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಗದ್ಗದಿತರಾದರು. ಟರ್ಕಿ ನೆರವಿನ ಬಗ್ಗೆ ಚರ್ಚಿಸುತ್ತಾ ಸಂಸದೀಯ ಮಂಡಳಿ ಸಭೆಯಲ್ಲಿ ಮೋದಿ ಭಾವುಕರಾಗಿ ಗದ್ಗದಿತರಾಗಿದ್ದಾರೆ. ಯಾಕಂದರೆ ಆ ದೃಶ್ಯಾವಳಿಗಳನ್ನು ನೋಡ್ತಿದ್ರೇ ಸಾಕು, ಎಂಥವ್ರಿಗಾದರೂ ಕೂಡ ಅದೊಂಥರ ಹೃದಯ ವಿದ್ರಾವಕ ಘಟನೆ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ನೋಡಿ ಆ ದೃಶ್ಯಾವಳಿಗಳನ್ನು. ಇವತ್ತಿದ್ದಂಥವ್ರು ನಾಳೆ ಇರೋದಿಲ್ಲ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ನೆಂತಹ ಸ್ಥಿತಿ ಇದೆ ಅಲ್ಲಿ ಅಂತ. 100-200 ಜನ ಅಲ್ಲ ಹೋಗಿದ್ದು, ಸುಮಾರು 20,000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂದಾಜನ್ನು ಮಾಡಲಾಗ್ತಾ ಇದೆ. ಸದ್ಯದ ಅಪ್ಡೇಟ್ಸ್ ಪ್ರಕಾರ 4,300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು. ಆದರೆ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಸಾಕಷ್ಟು ಜನ ಅವಶೇಷಗಳಡಿ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕಾರ್ಯಾಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಹಿಮಪಾತ ಬೇರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಸಾಕಷ್ಟು ತೊಡಕನ್ನು ಉಂಟು ಮಾಡ್ತಾ ಇರುವಂಥದ್ದು. ಇಲ್ಲಿ ಟರ್ಕಿಯಲ್ಲಿ ಈ ರೀತಿಯಾಗಿ ಆಯಿತು ಅಂತ ಗೊತ್ತಾಗ್ತಿದ್ದ ಹಾಗೆ ಮೊದಲು ತನ್ನ ನೆರವಿನ ಹಸ್ತವನ್ನು ಚಾಚಿದ್ದೆ ಭಾರತ. ಸಹಾಯಕ್ಕೆ ಮುಂದಾಯಿತು. ಬೆಂಗಳೂರಿನಲ್ಲಿ ಬಂದಂಥ ಸಂದರ್ಭದಲ್ಲೇ ಪ್ರಧಾನಮಂತ್ರಿಗಳು ಮಾತನಾಡಿದ್ರು, ಯಾವ್ಯಾವ ರೀತಿಯಾಗಿ ನಾವು ಸಹಾಯವನ್ನು ಮಾಡ್ಬೋದು ಮಾಡೋಣ ಅಂತ. ನಿಮಗೆ ಆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಟರ್ಕಿಗೆ NDRF ತಂಡ ಹೊರಟಂತಹ ಸಂದರ್ಭ, ಅಲ್ಲಿ ಹೋಗಿ ಇಳಿದಂತಹ ಸಂದರ್ಭ, ಅಲ್ಲಿ ತುರ್ತಾಗಿ ಏನೇನೆಲ್ಲ ಅಗತ್ಯತೆ ಇದೆ ಅದೆಲ್ಲವನ್ನು ಕೂಡ ಕಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಲಾಗ್ತದೆ. NDRF ಟೀಮನ್ನು ಕೂಡ ಕಳಿಸಿಕೊಡ್ಲಾಗ್ತದೆ. ಕಾರ್ಯಾಚರಣೆಗೆ ಸಾಕಷ್ಟು ತೊಂದರೆ ಆಗ್ತದೆ. ಈ ಸಂದರ್ಭದಲ್ಲಿ NDRF ಕೂಡ ಅಲ್ಲಿ ಸಹಾಯವನ್ನು ಮಾಡಲಿದೆ. ಭೀಕರ ಭೂಕಂಪದಿಂದ ಬಳಲ್ತಾ ಇರುವಂಥ ಟರ್ಕಿ ಮತ್ತೆ ತನ್ನ ನೀಚ ಬುದ್ಧಿಯನ್ನು ತೋರಿಸಿದೆ ಪಾಕಿಸ್ತಾನ. ಭಾರತದ ವಿಮಾನಕ್ಕೆ ಏರೋಸ್ಪೇಸ್ ನಿರಾಕರಿಸಿರುವಂಥದ್ದು ಪಾಕ್. ಎಂಥ ಮನಸ್ಥಿತಿಲಿದೆ ಪಾಕಿಸ್ತಾನ ಅಂದರೆ ಇದೇ ಎಕ್ಸಾಂಪಲ್. ಹೀನಾಯ ಪರಿಸ್ಥಿತಿಲಿದೆ ಪಾಕಿಸ್ತಾನ. ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿರುವಂಥದ್ದು. ತನ್ನ ಪಾಪಿ ಕೃತ್ಯದಿಂದನೇ ಇಂಥ ಒಂದು ಪರಿಸ್ಥಿತಿಗೆ ತಲುಪಿದೆ ಪಾಕಿಸ್ತಾನ. ಅಂದರೆ ಈಗ ಟರ್ಕಿಗೆ ಹೋಗಬೇಕಲ್ಲ, ಪಾಕಿಸ್ತಾನದ ಮೇಲೆ ಹೋದರೆ ಬೇಗ ಹೋಗ್ಬೋದು, ಇಲ್ಲ ಅಂದರೆ ತುಂಬ ಸುತ್ತಾಡ್ಕೊಂಡು ಹೋಗಬೇಕಾಗುತ್ತೆ ಭಾರತದ ವಿಮಾನಗಳು. ಇಂಥ ಸಂದರ್ಭದಲ್ಲೂ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಪಾಪಿ ಪಾಕಿಸ್ತಾನ ತಾನು ಎಂಥ ಒಂದು ನೀಚ ಬುದ್ಧಿಯನ್ನು ಹೊಂದಿದ್ದೇನೆ ಅಂತ ತೋರಿಸ್ತಾ ಇದೆ. ಟರ್ಕಿಗೆ ಸಹಾಯಕ್ಕೆ ಹೊರಟಿತ್ತು ಭಾರತದ ವಿಮಾನ. ಈ ವೇಳೆ ಭಾರತದ ವಿಮಾನಕ್ಕೆ ಪಾಕ್ ಏರೋಸ್ಪೇಸ್ ನಿರಾಕರಣೆಯನ್ನು ಮಾಡಲಾಗಿದೆ. ಮತ್ತೆ ತನ್ನ ನೀಚ ಬುದ್ಧಿಯನ್ನು ತೋರಿಸಿರುವಂಥದ್ದು ಪಾಕಿಸ್ತಾನ. ಈಗ ಆಲ್ರೆಡಿ ಮಾಡಿದ್ದುಣ್ಣೋ ಮಾರಾಯ ಅನ್ನುವ ರೀತಿಯಲ್ಲಿ ತನ್ನ ನೀಚ ಕೃತ್ಯ ಯಾವ್ಯಾವ ರೀತಿಯಾಗೆಲ್ಲ ಮಾಡಿದ್ರು ಅದನ್ನು ಅನುಭವಿಸ್ತಾ ಇದೆ. ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ. ತಿನ್ನಕ್ಕಿಟ್ಟಿಲ್ಲ, ಅನ್ನ ಇಲ್ಲ, 2 ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಆ ದೇಶದ ಜನ. ಈ ಪಾಕಿಸ್ತಾನದ ನೀಚ ಕೃತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೀಚ ಬುದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಅಪ್ಡೇಟ್ಸ್ ನ ಪಡ್ಕೊಳ್ತೀನಿ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳುವಂತ ಸಮಯ, ಒಂದು ಬ್ರೇಕ್ ತಗೊಂಡು ವಾಪಸ್ ಬಂದ್ಬಿಡ್ತೀನಿ. ಟರ್ಕಿಯಲ್ಲಿ ಎಂಥ ಭೀಕರ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ನೆರವಿಗೆ ಮುಂದಾದಂಥ ಟೈಮ್ನಲ್ಲೂ ಕೂಡ ಏರೋಸ್ಪೇಸ್ ಅನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಆಗಲಿಲ್ಲ ಪಾಕಿಸ್ತಾನ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಗುಡಿ, ಬಿಕಾರಿ ದೇಶ, ನೀಚ ಬುದ್ಧಿ ನೀಚ ಮನಸ್ಥಿತಿ ಇರುವಂಥ ದೇಶ, ಮಾಡಿದ್ದುಣ್ಣೋ ಮಾರಾಯ ಅನ್ನುವ ರೀತಿಯಲ್ಲಿ ಬದುಕಿದ್ದು ಸತ್ತಂತಿರುವಂಥ ದೇಶ ಎಷ್ಟರ ಮಟ್ಟಿಗೆ ನೀಚತನವನ್ನು ಹೊಂದಿದೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ ಅಂತ ಕಾಣಿಸುತ್ತೆ.
ಪೃಥ್ವಿ, ಶತಮಾನದ ಮಹಾಭೂಕಂಪ ಇವತ್ತು ಟರ್ಕಿಯಲ್ಲಿ ಸಂಭವಿಸಿರುವಂತದ್ದು. ಆ ಒಂದು ಭೂಕಂಪದ ಕಾರಣದಿಂದಾಗಿ 4,000ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರೆ, ಲಕ್ಷಕ್ಕೂ ಅಧಿಕ ಜನ ಆ ಒಂದು ಕಟ್ಟಡಗಳ ಅವಶೇಷಗಳಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. WHO ಕೊಟ್ಟಂತ ಮಾಹಿತಿ ಪ್ರಕಾರ ಈ ಭೂಕಂಪದಿಂದಾಗಿ 10 ಲಕ್ಷಕ್ಕೂ ಅಧಿಕ ಜನರಿಗೆ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳಾಗಿದ್ದಾವೆ ಅಂತ ಕೂಡ ಮಾಹಿತಿ ಲಭ್ಯ ಇದಾವೆ. ಇಂತಹ ಸಂದರ್ಭದಲ್ಲಿ ಒಂದೊಂದು ಕ್ಷಣ ಕೂಡ ಮುಖ್ಯ ಆಗುತ್ತೆ, ಒಂದೊಂದು ಸೆಕೆಂಡ್ ಕೂಡ ಅತ್ಯಂತ ಮುಖ್ಯ ಆಗುವಂತದ್ದು. ರೆಸ್ಕ್ಯೂ ಮಾಡಬೇಕಾದಾಗ, ಯಾಕಂದ್ರೆ ಕಾಲ ಉರುಳ್ತಾ ಇದೆ, ಗಡಿಯಾರ ಅತಿ ವೇಗವಾಗಿ ಸಾಗ್ತಾ ಇದೆ, ಹಿಮಪಾತವಾಗ್ತಾ ಇದೆ, ಅಲ್ಲಿ ಅವಶೇಷಗಳಲ್ಲಿ ಅಡಿಯಲ್ಲಿ ಸಿಲುಕಿದವರನ್ನ ರಕ್ಷಣೆ ಹೇಗಪ್ಪ ಮಾಡೋದು ಅಂತಕ್ಕಂಥ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಸಾಕಷ್ಟು ದೇಶದಿಂದ ರೆಸ್ಕ್ಯೂ ಟೀಮ್ಗಳು ಅಲ್ಲಿಗೆ ಬಂದಿದ್ರು ಸಹಿತವಾಗಿ ಸಾಕಾಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಭಾರತ ಮೊದಲೇ ಆ ಒಂದು ವಿಷಯ ಗೊತ್ತಾಗ್ತಿದ್ದ ಹಾಗೆ ರೆಸ್ಕ್ಯೂ ಟೀಮ್ ಅನ್ನ ಕಳಿಸೋದಕ್ಕೆ ನಿರ್ಧಾರ ಮಾಡುತ್ತೆ. ಸಾಕಷ್ಟು ತಂಡಗಳು ತೆರಳಿದಾವೆ ಕೂಡ. ಮತ್ತೊಂದು ವಿಮಾನ ಹೋಗ್ತಾ ಇರುತ್ತೆ, ಅದರಲ್ಲಿ NDRF ಸಿಬ್ಬಂದಿ ಇರ್ತಾರೆ. ಆ ಸಿಬ್ಬಂದಿ ಹೋಗ್ತಾ ಇದ್ದಂತ ವಿಮಾನ ಇರುತ್ತಲ್ಲ, ಅದು ಟರ್ಕಿಗೆ ಹೋಗ್ಬೇಕಾದ್ರೆ ಅದು ಪಾಕಿಸ್ತಾನದ ಏರ್ ಸ್ಪೇಸ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ಮೇಲೆ ಹಾರಾಟವನ್ನ ನಡೆಸಿಕೊಂಡು ಹೋಗಿದ್ದೆ ಆದ್ರೆ ಸಾಕಷ್ಟು ಕಾಲಾವಕಾಶ ಉಳಿತಾ ಇತ್ತು, ಸಾಕಷ್ಟು ಸಮಯಾವಕಾಶ ಉಳಿತಾ ಇತ್ತು. ಆದ್ರೆ ಈ ಪಾಕಿಸ್ತಾನ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಏರ್ ಸ್ಪೇಸ್ ಅಲ್ಲಿ ನಿಮ್ಮ ವಿಮಾನವನ್ನ ಹಾರಿಸಬೇಡಿ, ನಿಮಗೆ ಹೇಗ್ ಬೇಕೋ ಹಾಗೆ ಹೋಗಿ ಅನ್ನುತ್ತೆ. ಕೊನೆಗೆ ಭಾರತ ವಿಧಿ ಇಲ್ಲದೆ ಏನ್ ಮಾಡುತ್ತೆ ಅಂದ್ರೆ, ಭಾರತದ ಏರ್ ಫೋರ್ಸ್ ಏನ್ ಮಾಡುತ್ತೆ, ಅರಬ್ಬಿ ಸಮುದ್ರಕ್ಕೆ ಹೋಗುತ್ತೆ, ಅರಬ್ಬಿ ಸಮುದ್ರದಿಂದ ಇರಾನ್ ಪ್ರವೇಶ ಮಾಡುತ್ತೆ, ಇರಾನ್ ನಿಂದ ಟರ್ಕಿಗೆ ಹೋಗುತ್ತೆ. ಅದು ಸಾಕಷ್ಟು ಸಮಯಾವಕಾಶವನ್ನ ತೆಗೆದುಕೊಳ್ಳುವಂತ ಕ್ರಮ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂದ್ರೆ, ಪಾಕಿಸ್ತಾನ ಹೇಳ್ಕೊಳ್ಳುತ್ತೆ ಟರ್ಕಿ ನಮ್ಮ ಐರನ್ ಬ್ರದರ್ ಇದ್ದ ಹಾಗೆ, ನಾವು ಮತ್ತೆ ಟರ್ಕಿ ಸೇರಿ ಕಾಶ್ಮೀರವನ್ನ ಭಾರತದಿಂದ ಬಿಡಿಸ್ಕೊಳ್ತೀವಿ ಅಂತ ದೊಡ್ಡ ದೊಡ್ಡ ಭಾಷಣವನ್ನ ಪಾಕಿಸ್ತಾನದ ಲೀಡರ್ಸ್ ಗಳು ಮಾಡ್ತಾರೆ. ಟರ್ಕಿಯ ಒಂದು ಸೀರಿಯಲ್ ಪಾಕಿಸ್ತಾನದಲ್ಲಿ ರಿಲೀಸ್ ಆಗಿದ್ದೆ ದೊಡ್ಡ ಸಾಧನೆ ಅನ್ನೋಷ್ಟರ ಮಟ್ಟಿಗೆ. ಪಾಕಿಸ್ತಾನ ಮತ್ತೆ ಟರ್ಕಿ ಏನಿದೆ, ನಾವಿಬ್ರು ಬಾಯಿ ಬಾಯಿ ಅಂತ ಹೇಳ್ಕೊಳ್ತಾರೆ. ಪ್ರತಿಯೊಂದರಲ್ಲೂ ಕೂಡ ಟರ್ಕಿಯ ಸಹಾಯವನ್ನ ಪಡೆದುಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇರುತ್ತೆ. ಆದ್ರೆ ಅದೇ ಪಾಕಿಸ್ತಾನ ತೆಗೆದುಕೊಂಡಂತ ಈ ಕ್ರಮದಿಂದ ತೊಂದರೆಗೊಳಗಾಗ್ತಿರೋಂಥವ್ರು ಯಾರು? ಅದೇ ಪಾಕಿಸ್ತಾನದ ಸ್ನೇಹಿತ ರಾಷ್ಟ್ರವಾಗಿರ್ತಕ್ಕಂಥ ಟರ್ಕಿ. ಹೀಗಿದ್ದಾಗ ಇಂಥ ಸ್ನೇಹಿತ ಯಾರಿಗೆ ಬೇಕಾಗುತ್ತೆ? ಭಾರತದಂತ ಒಬ್ಬ ವೈರಿ ರಾಷ್ಟ್ರ ಇರೋದು ಮುಖ್ಯ ಆಗುತ್ತೆ ಹೊರತು ಪಾಕಿಸ್ತಾನದಂತ ಸ್ನೇಹಿತ ರಾಷ್ಟ್ರ ಯಾರಿಗೂ ಇರಬಾರ್ದು ಅಂತ ಬಹುತೇಕವಾಗಿ ಟರ್ಕಿಗೂ ಕೂಡ ಈಗ ಅನಿಸ್ತಾ ಇರುತ್ತೆ ಅನ್ಸುತ್ತೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ